ವೆಲ್ ಹಾಯ್ ಹಲೋ ನಮಸ್ಕಾರ. ನಿನ್ನೆ ಬಿಗ್ ಬಾಸ್ ನೋಡಿದ್ರೆ ಯಾರ್ಯಾರು ನೋಡಿದ್ರಿ ಬಿಗ್ ಬಾಸಲ್ಲಿ? ನಿನ್ನೆ ಬಿಗ್ ಬಾಸ್ ಎಪಿಸೋಡಲ್ಲಿ ಏನೇನಾಯ್ತಪ್ಪ ಅಂತಂದರೆ, ಸ್ಟಾರ್ಟಿಂಗ್ ಬಜರಲ್ಲಿ 3 ಬಜರ್ ಹಾಕ್ತಾರೆ. ಬಟ್ 3 ಬಜರಲ್ಲಿ ಯಾರೂ ಬರೋದಿಲ್ಲ. ಬರೀ ಒಂದು 2-3 ಮೆಂಬರ್ಸ್ ಅಷ್ಟೇ ಬಂದು ಕುಂತಿರ್ತಾರೆ. ಇದು ಒಂದು ಕಿಚ್ಚ ಸುದೀಪ್ಗೆ ಒಂದು ಇನ್ಸಲ್ಟ್ ಮಾಡ್ದಂಗೆ. ಸುದೀಪ್ ಅವರೇ ಚೆನ್ನಾಗಿ ಮೈಕಲ್ಗೆ, ತುಕಾಲಿಗೆ, ಪ್ರತಾಪ್ಗೆ ಚೆನ್ನಾಗಿ ತೊಳಿತಾರೆ. ಸುದೀಪ್ ಸರೇ ಸರಿಯಾಗಿ ಮುಖಕ್ಕೆ ಉಗಿತಾರೆ. ಆ್ಯಕ್ಚುಲಿ ಉಗಿಬೇಕು ಗುರು, ಯಾಕಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಬಂದಮೇಲೆ ಒಂದು ಡಿಸಿಪ್ಲಿನ್ ಇರಬೇಕು, ಪಂಕ್ಚುಯಾಲಿಟಿ ಇರಬೇಕು, ಆ ಸ್ಟೇಜ್ಗೆ ಒಂದು ವ್ಯಾಲ್ಯೂ ಕೊಡಬೇಕು. ಮೈಕಲ್ ಮಾತ್ರ ರೂಲ್ಸ್ ಬ್ರೇಕ್ ಮಾಡ್ತಾನೆ ಇರ್ತಾನೆ. ಯಾರಪ್ಪ ಏನು ಕಿತ್ಕೊಳ್ತಾರೆ ಅಂತ ಆ ಲೆವೆಲ್ಗೆ ಮಾತಾಡ್ತಾನೆ. ಇದೆಲ್ಲ ಆದಮೇಲೆ ಸುದೀಪ್ ಸರ್ ನಂಗೆ ಒಂದು ಮಾತು ಏನಿಷ್ಟ ಆಗಿತ್ತಪ್ಪ ಅಂತಂದರೆ, ಈ ವೀಕು ಚೈಲ್ಡ್ ವೀಕ್ ಆಗಿತ್ತು. ಆ್ಯಕ್ಚುಲಿ ಪೂರಾ ವೀಕೇ ಒಂದು ಚೈಲ್ಡ್ ವೀಕ್ ಆಗಿತ್ತು. ಎಲ್ಲರೂ ಕೂಡ ಚೈಲ್ಡ್ ಥರ ಬಿಹೇವ್ ಮಾಡಬೇಕಾಗಿತ್ತು. ಬಟ್ ಯಾರೂ ಕೂಡ ಆ ಥರ ಬಿಹೇವ್ ಮಾಡಲ್ಲ. ಅವ್ರದ್ದೇ ಆದ ಆ್ಯಂಗರ್ ಮತ್ತು ಈಗೋನ ತೋರಿಸ್ತಾರೆ ಚೈಲ್ಡ್ ರೂಪದಲ್ಲಿ. ಬಟ್ ಚೈಲ್ಡಿಷ್ಟಾಗಿ ಯಾರೂ ಬಿಹೇವ್ ಮಾಡಲ್ಲ. ತುಕಾಲಿ ಅವ್ರು ಮಾಡ್ತಾರೆ, ಆ ಲೆವೆಲ್ಗೆ ಮಾಡಲ್ಲ ಅವರು. ಬಟ್ ಓಕೆ, ಪ್ರಾಪರಾಗಿ ಮಾಡ್ತಾರೆ. ಎಲ್ಲರಿಗಿಂತ ಹೆಚ್ಚಾಗಿ ಮಾಡಿದ್ದೆ ಅಂದರೆ ತುಕಾಲಿ ಅವರೇ. ಅದಕ್ಕೋಸ್ಕರ ಕಿಚನ್ ಚಪ್ಪಾಳೆ ತುಕಾಲಿ ಅವ್ರಿಗೆ ಕೊಡ್ತಾರೆ. ಪಾಲಿಟಿಕ್ಸ್ ಅಂತ ಮಾತು ಬಂದಾಗ ಆ್ಯಕ್ಚುಲಿ ಅವ್ರದ್ದೇ ಆದ ಎಲ್ಲರೂ ಒಂದು ಗುಂಪು ಮಾಡಿದ್ದಾರೆ. ಗುಂಪಿಗೆ ಒಂದು ಫ್ರೆಂಡ್ಶಿಪ್ ಅಂತ ಕರ್ಕೊಳ್ಳಿ, ಏನಾದರೂ ಕರ್ಕೊಳ್ಳಿ, ಒಂದು ಕಂಫರ್ಟ್ ಝೋನ್ ಕರ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಪಾಲಿಟಿಕ್ಸ್ ಅಂತ ಮಾಡ್ತಾರೆ. ಎಲ್ಲರೂ ಮಾಡ್ತಿದ್ದಾರೆ. ಇಲ್ಲಿ ಸಂಗೀತ ಪ್ರತಾಪ್ ಜೊತೆ ಮಾಡ್ತಿದ್ದಾಳೆ, ವಿನಯ್ ಅವ್ನ ಟೀಮ್ ಜೊತೆ ಮಾಡ್ತಿದ್ದಾನೆ. ಕಾರ್ತಿಕ್ ಒಬ್ಬನೇ ಜೆನ್ಯೂನ್ ಅನ್ಕೋತೀನಿ ನಾನು. ಕಾರ್ತಿಕ್ ಯಾವ ಪಾಲಿಟಿಕ್ಸು ಮಾಡಲ್ಲ. ಕಾರ್ತಿಕ್ ಆಗಲಿ, ತನಿಷಾ ಆಗಲಿ, ಕಾರ್ತಿಕ್ ಒಬ್ಬ ಜೆನ್ಯೂನ್ ಕಂಟೆಸ್ಟೆಂಟಲ್ಲಿ ಅಂತ ನಾನು ಅನ್ಕೋತೀನಿ. ಯಾವುದೇ ಆದ ಒಂದು ಬ್ಯಾಕ್ ಸ್ಟಾಬಿಂಗ್ ಆಗಲಿ, ಹಿಂದೆ ಮಾತಾಡೋದಾಗಲಿ, ಒಬ್ಬರಿಗೆ ಕೀಳು ಬಯಸೋದಾಗಲಿ ಏನೂ ಮಾಡಲ್ಲ ಗುರು. ಅವನು ಫೈನಲಿಸ್ಟ್ ಅನ್ಕೋತೀನಿ, ಗೆಲ್ತಾನೆ. ಎಲ್ಲ ನಾಮಿನೇಟೆಡ್ ಕಂಟೆಸ್ಟೆಂಟ್ಗಳಲ್ಲಿ ವಿನಯ್ ಫಸ್ಟ್ ಸೇವ್ ಆಗ್ತಾನೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂತಂದರೆ, ಇವತ್ತಿನ ಪ್ರೋಮೋಲಿ ಕಾರ್ತಿಕ್ ಅವರು ಗಡಿಗೆ ಇಟ್ಟು ಹೊಡಿತಾರೆ ಗುರು ಸಂಗೀತ ಮೇಲೆ. ಆ್ಯಕ್ಚುಲಿ ಇದು ಬೇಕಾಗಿತ್ತು ಗುರು. ಕಾರ್ತಿಕ್ ಹೇಳಿದ ರೀಸನ್ ಪ್ರಾಪರ್ ಆಗಿತ್ತು. ಕಾರ್ತಿಕ್ ಏನು ಹೇಳ್ದಪ್ಪ ಅಂತಂದರೆ, ವಿನಯ್ ಅವ್ರದ್ದು ನಡೀತಾನಂತೆ, ಜಗಳ ನಡೆಯುತ್ತೆ, ಅವ್ರದ್ದೊಂದು ಫ್ರೆಂಡ್ಶಿಪ್ ಇದೆ, ಆ ಜಗಳ ಆಡುತ್ತೆ, ಮತ್ತೆ ಸರಿ ಹೋಗ್ತಾರೆ. ಬಟ್ ಪ್ರಾಪರಾಗಿ ಟಾಕ್ ಆಯಿತು ವಿನಯ್ ಜೊತೆ ಅಂತಂದರೆ ಸಂಗೀತ ಚಾಲೂ ಮಾಡ್ತಾಳೆ. ಬಕೆಟ್ ಹಿಡ್ದ ಅವನದು ಇನ್ಫ್ಲುಯೆನ್ಸ್ ಮಾಡ್ತಿದ್ದಾನೆ. ಸಂಗೀತದ ಯಾವಾಗಲೂ ಇದ್ದಿದ್ದೇ ಗುರು ಇದು. ಯಾರಾದರೂ ವಿನಯ್ ಜೊತೆ ಕುಂತು ಏನಾದರೂ ಮಾತಾಡಿದ್ರೆ ಸಾಕು, ವಿನಯ್ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾನೆ, ವಿನಯ್ ಹೇಳಿದ್ದೆ ಅವ್ರು ಕೇಳ್ತಾರೆ, ಈ ಲೆವೆಲ್ ಮಾತುಗಳು ಬರ್ತವೆ ಸಂಗೀತ ಸಂಗಟ. ನನ್ನ ಪ್ರಕಾರ ಕಾರ್ತಿಕ್ ಮಾಡಿದ್ದು ಸರಿ. ಕಾರ್ತಿಕ್ ಎಷ್ಟು ದೂರ ಇರ್ತಾನೋ ಸಂಗೀತ ಜೊತೆ, ಅಷ್ಟೇ ಅವ್ನ ಗೇಮ್ ಲೆವೆಲ್ ಅಪ್ ಆಗುತ್ತೆ.